ಅಕ್ಕ ಆ ತಡಿ ಆಮೇಲೆ ಹೇಳೋಣಂತ ಅವ್ರಿಗೆ. ಈಗ ನಾವು ವಾಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಾಮ ಕ್ಯಾಟ್ ವಾಕ್ ಅಕ್ಕ, ಕ್ಯಾಟ್ ವಾಕ್. ಓಕೆ ಮಾಮ ಇಲ್ಲದನ್ನ ಇಲ್ಲಿಗ ಮೈ ಹೂ ನಾ ಇದ್ದಾರೆ. ಓಕೆ ಅವಿ ನೋಡು ಕರೆಕ್ಟಾಗಿ. ಓಕೆ ಓಕೆ ವಾವ್ ಸೂಪರ್. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಎಲ್ರು. ನೋಡು ಮುಚ್ಕಂಡಿ ಕೆರೆಗೆ ಎಮ್ಮೆ ಹೊಳ್ಯಾಡ್ದಾಗ ಆಕೈತಿ. ನೋಡ ನಮ್ಮ ಹೆಣ್ಮಕ್ಳು ಭಾಳ ಮಂದಿ ಇದಾರೆ. ಆಧಾರ್ ಕಾರ್ಡ್ ಮಂದಿ ಎಲ್ಲದ್ರಿ ಜೋರಾಗಿ ಹೊಡಿರಿ ಚಪ್ಪಾಳೆ ಜೋಡಿರಿ. ಏ ಅವಿ ಜೀವನದಾಗ ಯಾರು ಬರ್ತಾರೆಲ್ಲ ಗೊತ್ತಿಲ್ಲ, ಆದ್ರೆ ದೋಸ್ತಿ ಸರ್ಕಾರ ಎಲ್ಲಿದ್ರು ಬರ್ತಾರೆ. ಓಯ್ ಯಾಕಲೇ ತಿಂಡೆ ನಿಮ್ದು? ಅವಿ ದಯವಿಟ್ಟು ಕೈ ಮುಗಿತೀನಿ, ಬಾಗಲಕೋಟೆ ಮಂದಿಗೆ ತಿಂಡ್ಯಾಗ ತಂಡಿ ಅವ್ರು ಮಾತಾಡಬೇಡ. ನಾವು ಮಾಡಿದ ಅಡಿಗೆ ತಿಂದ ನಮ್ಮ ರೊಟ್ಟಿ ತಿಂದು ನಮಗ ಚೀರುದ ಮಾಡಿ ಹಾಕೋಕಿಗೆ ಎಷ್ಟಿರ್ಬೇಕಾರೇನೋ ದುಡ್ಡು ತಂದು ಹಾಕೋರು ನಾವು ನಮಗೆ ಇಟ್ಟಿರ್ಬಾರ್ದು ಬೈ. ಯಾಕ ಮನ್ಯಾಗ ಕೆಲಸ ಮಾಡಂಗಿಲ್ಲ ಅಂತ ಕೇಳಕ? ನಾ ಕೆಲಸ ಮಾಡಲ್ಲ, ಸೀರೆ ಉಡಿದು ಬಿಟ್ಟಿನ ಅಷ್ಟ. ಇವು ಡ್ರೆಸ್ ಒಂದ್ ಎರಡೆರಡು ಚೀಲ ಸಾಲ ಇಡಬಹುದು. ಇದು ಅಕ್ಕನ ಸೈಜ್ ಡಿಸೈನ್ ಎಲ್ಲಿ ಡಿಸೈನ್ ಮಾಡ್ಯಾರ ಗೊತ್ತದ? ಮೇ ಬಿ ಪುಂಡ್ಲಿಕನ್ನ ಹೋಗಿರ್ಬೇಕು ತರಾಕ ಅದನ್ನ. ಹಡಗದಾಗ ಎರಡು ದಿನ ಬಿಟ್ಟು ಬಂದವು. ಓಕೆ ಧನ್ಯವಾದಗಳು. ನಿಮ್ಮ ಪ್ರೀತಿ ಯಾವತ್ತು ಚಿರೋಣಿ. ವಿಶೇಷವಾಗಿ ಇವತ್ತು ನೀವೇನು ಈ ಮ್ಯೂಸಿಕ್ ಮೈಲಾರಿ ಉತ್ತರ ಕರ್ನಾಟಕದಾಗ ಕಡಿಬಿಡಿಕೆ ಖ್ಯಾತಿಯ ಏನಿಟ್ಟೆಲ್ಲ ಹೆಸರು ಕೇಳಾಕತ್ತೀರಿ. ನನ್ನ ಜೀವನದಾಗ ಫಸ್ಟ್ ಮೆಟ್ಲು ನಾನು ಹಾಡ್ತೀನಿ, ನಾನು ಹಾಡಬಲ್ಲೆ ಅಂತ ಗುರುತಿಸಿ ಬಾದಾಮಿ ಒಳಗೆ ಫಸ್ಟ್ ಸ್ಟುಡಿಯೋ ಐತ್ರಿ ನಮ್ಮ ಪುಂಡ್ಲಿಕನ್ನಂದು, PK ಸ್ಟುಡಿಯೋ ಅಂತ ಹೇಳಿ. ಅವಾಗ ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟು ನಾನು ಹಾಡಬಲ್ಲೆ ಅಂತ ಗುರುತಿಸಿದಾರೆ ನಮ್ಮ ಪುಂಡ್ಲಿಕನ್ನ ಲಮಾನಿ ಅವ್ರಿ. ನಿಜವಾಗಿ ಭಾಳ ಖುಷಿ ಪಡ್ತೀನಿ. ಅವತ್ತು ಅಣ್ಣ ನಾನು ಗುರುತಿಸಿರ್ಲಿಲ್ಲ, ಇವತ್ತು ನಾನು ಮುಚ್ಚಗಂಡಿ ಹಿರಣ್ಣನ ಜಾತ್ರಾ ಮಹೋತ್ಸವಕ್ಕೆ ಬರ್ತಿರ್ಲಿಲ್ಲ. ಅಂಥ ವ್ಯಕ್ತಿ ನಮ್ಮ